ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ನಿಮ್ಮ ಅಶೋಕ್. ನೀವೆಲ್ಲ ನೋಡ್ತಾ ಇರ್ತಕ್ಕಂಥದ್ದು ಅಶೋಕ್ ಅಗ್ರಿಸ್ಟ್ರಿ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರ ಈ ಒಂದು ವಿಡಿಯೋದಲ್ಲಿ ಡೈರಿ ಫಾರ್ಮ್ಗೆ ಸಂಬಂಧಪಟ್ಟಂತಹ ಒಂದು ಮೇವು ಬಗ್ಗೆ ಹೇಳ್ತಾ ಹೋಗ್ತೀನಿ. ಮೇವು ಅಂತಂದರೆ ನಾವು ಕೊಡುವಂತಹ ಮೇವು ಕರೆಕ್ಟಾಗಿ ಒಂದು ಶಾಸ್ತ್ರೀಯವಾಗಿದ್ದರೆ ನಮ್ಮ ಒಂದು ಅಲ್ಲಿ ಇಳುವರಿಯಲ್ಲಿ ಕರೆಕ್ಟಾಗಿ ಒಂದು ಮೇಂಟೈನ್ ಆಗುತ್ತೆ. ಇನ್ ಕೇಸ್ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಅಂದರೆ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಸೊ ಮುಖ್ಯವಾಗಿ ಏನು ಆ ವಿಡಿಯೋ ಅಂತ ಅಂದರೆ, ಈ ಒಂದು ಕಾಯಿ ಜಾತಿ ಲೆಗ್ಯುಮಿನಸ್ ಜಾತಿಯ ಒಂದು ಮೇವನ್ನು ನೀವು ಅಧಿಕವಾಗಿ ಕೊಟ್ಟರೆ ಸೊ ಹಾಲಿನ ಇಳುವರಿಯಲ್ಲಿ ವ್ಯತ್ಯಾಸ ಆಗುತ್ತಾ, ಕಡಿಮೆ ಆಗುತ್ತಿಲ್ಲ ಅಂದರೆ ಪಕ್ಕ ಕಡಿಮೆ ಆಗುತ್ತೆ. ನೀವೇನಾದರೂ ಲೆಗ್ಯುಮಿನಸ್ ಅಂದರೆ ಕಾಯಿ ಜಾತಿ, ಈ ಎಡ್ಸ್ಲೂಸನ್ಸ್ ಆಗಿರ್ಬೋದು, ಈ ಮರ ಜಾತಿಯ ಮೇವಾಗಿದೆ, ಏನೆಲ್ಲ ಕಾಯಿ ಬಿಡುತ್ತೆ ಆ ಒಂದು ಮೇವನ್ನು ನಾವೇನಾದರೂ ಸ್ವಲ್ಪ ಜಾಸ್ತಿ ಕೊಟ್ಟರು ಸಹ ಹಾಲಿನ ಇಳುವರಿಯಲ್ಲಿ ಹಠಾತ್ತನೆ ಬಿದ್ದೋಗುತ್ತೆ. ಯಾಕೆ ಏನು ಅನ್ನೋದು ಸಂಪೂರ್ಣವಾಗಿ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈಗ ಎಡ್ಸ್ಲೂಸನ್ನು ಅಂದರೆ ಕುದುರೆ ಮೆಂತ್ಯ, ಬೇಲಿ ಮೆಂತ್ಯ, ಸೊ ಇದು ಕಾಯಿ ಜಾತಿ. ಹಾಗೇನೆ ಅಗಸೆ ಆಗಿರ್ಬೋದು, ತವತೊಗಚೆ ಅಂತಾರೆ ಕೆಲವು ಕಡೆ, ಅಗಸೆ ಆಗಿರ್ಬೋದು, ಸುಬಾಬುಲ್ಲು. ಸೊ ಈ ರೀತಿ ಮರ ಜಾತಿ ಮೇವನ್ನು ನೀವು ಒಂದು 10 kg ಜಾಸ್ತಿ ಕೊಟ್ಟರೆ ಸೊ ನಿಮ್ಮ ಒಂದು ರಾಸುಗಳಲ್ಲಿ ಹಾಲಿನ ಇಳುವರಿ ಟಪ್ಪಂತ ಬಿದ್ದೋಗ್ಬಿಡುತ್ತೆ. ಸೊ ಇಳಿಮುಖ ಎಷ್ಟಾಗುತ್ತೆ ಅಂದರೆ ತೀರಾ ಕಡಿಮೆ ಆಗಿಬಿಡುತ್ತೆ. ಯಾಕೆ ಕಡಿಮೆ ಆಗುತ್ತೆ? ಸೊ ಮುಖ್ಯವಾಗಿ ಇಲ್ಲಿ ನೀವು ಒಂದು ಶಾಸ್ತ್ರೀಯ ಮೇವು ಪದ್ಧತಿಯನ್ನು ಅರ್ಥ ಮಾಡ್ಕೋಬೇಕು. ನೀವು ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಶಾಸ್ತ್ರೀಯ ಮೇವು ಪದ್ಧತಿ ಏನು ಶಾಸ್ತ್ರೀಯವಾಗಿ ನಾವು ಕೊಡ್ತಕ್ಕಂಥದ್ದು ಅಂದರೆ, ಸೊ ಮುಖ್ಯವಾಗಿ ನಾವು ಲಾಸ್ಟ್ ವಿಡಿಯೋಗಳಲ್ಲೂ ಸಹ ತಿಳ್ಕೊಂಡಿದ್ದೀವಿ. ಏನು 30 kg ಹಸಿ ಮೇವಲ್ಲಿ ಒಂದು 10 kg ಕಾಯಿ ಜಾತಿದು, ಇನ್ನೊಂದು 10 kg ನಾನ್ ಲೆಗ್ಯುಮಿನಸ್ ಕಾಯಿ ಜಾತಿ ಅಲ್ಲದೆ ಇರತಕ್ಕಂಥದ್ದನ್ನು ಕೊಡಬೇಕು. ಒಣ ಮೇವು 10 kg ಕೊಡಬೇಕು. ದಾಣಿ ಮಿಶ್ರಣ ಹಾಲಿನ ಇಳುವರಿಗೆ ತಗ್ಗಟ್ಟಾಗ ಅಂದರೆ 2.5 ಲೀಟರ್ಸ್ಗೆ 1 kg ಥರ ನೀವು ದಾಣಿ ಮಿಶ್ರಣ ಕೊಡಬೇಕು. ಸೊ ಇದು ಶಾಸ್ತ್ರೀಯವಾಗಿ ಕೊಡ್ತಕ್ಕಂತಹ ಮೇವು ಪದ್ಧತಿ. ಅದ್ರ ಜೊತೆಗೆ ನೀವು ಕಂಪಲ್ಸರಿ ಮಿನರಲ್ ಮಿಕ್ಚರ್ಸು, ಕ್ಯಾಲ್ಶಿಯಮ್ಸನ್ನು ಮತ್ತು ಈ ಒಂದು ಇತರೆ ವಿಟಮಿನ್ಸನ್ನು, ಮಲ್ಟಿ ವಿಟಮಿನ್ಸ್ ಸಿರಪ್ಗಳನ್ನಾದರೂ ಮತ್ತೇನಾದರೂ ಹಾಕೋತಾ ಇರ್ತಾರೆ. ಇಲ್ಲಿ ಮುಖ್ಯವಾಗಿ ಮೇವನ್ನು ಅಂದರೆ ಹಾಲಿನ ಇಳುವರಿಗೆ ಇಂಪಾರ್ಟೆಂಟಾಗಿ ಬೇಕಾಗಿರ್ತಕ್ಕಂಥ ಮೇವು. ಅದರಲ್ಲಿ ನೀವು ಹಸಿ ಮೇವು, ಒಣ ಮೇವು 2 ಭಾಗ ಮಾಡ್ಕೊಂಡಿದ್ರೆ, ಹಸಿ ಮೇವಲ್ಲಿ ಲೆಗ್ಯುಮಿನ್, ನಾನ್ ಲೆಗ್ಯುಮಿನ್ ಎರಡನ್ನು ನೀವು ಮಾಡ್ಕೊಂಡಿದ್ರ. ಯಾಕಂದರೆ ಕಾಯಿ ಜಾತಿದು ಮತ್ತು ಕಾಯಿ ಜಾತಿ ಅಲ್ಲದೆ ಇರ್ತಕ್ಕಂಥ. ಈಗ ನೀವು 10 kg ಕಾಯಿ ಜಾತಿ ಮೇವನ್ನು ಕೊಟ್ಟರೆ ಅದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ಓಕೆ, ಸಫಿಷಿಯೆಂಟ್ ಹಾಲು ಉತ್ಪಾದನೆ ಆಗುತ್ತೆ. ಹಾಲು ಉತ್ಪಾದನೆಗೆ ತುಂಬ ಸಹಕಾರಿಯಾಗುತ್ತೆ. ಒಂದು ವೇಳೆ ನೀವು 10 kg ಸಹ ಒಂದು 2-3 kg ಜಾಸ್ತಿ ಕೊಟ್ಟರು ಅದರ ಒಂದು ತೂಕದ ಪ್ರಮಾಣ ಅಂದರೆ ಅದರ ಪ್ರಮಾಣ ಹೆಚ್ಚು ಮಾಡ್ಕೊಳ್ತಾ ಹೋದರೆ, ಕಾಯಿ ಜಾತಿ ಇದೇ ಬಿಡು, ಇದನ್ನೇ ಚೆನ್ನಾಗಿ ಕೊಡೋಣ, ಇದರಲ್ಲಿ ಒಳ್ಳೆ ಇದೆ, ಒಳ್ಳೆ ಪ್ರೋಟೀನ್ಸ್ ಇದೆ, ಇದನ್ನೇ ಕೊಡೋಣ ಅಂತ ನೀವೇನಾದರೂ ಕೊಟ್ಟರೆ ನಿಮ್ಮ ಹಾಲಿನ ಉತ್ಪಾದನೆ ಸೊ ಕನಿಷ್ಠ 5 ಲೀಟ್ರಿಂದ 6 ಲೀಟರ್, ಒಂದು 10 ಲೀಟರ್ ಕೊಡ್ತಕ್ಕಂಥದ್ದು 4ರಿಂದ 5 ಲೀಟರ್ ಬರುತ್ತೆ. ಸೊ ಅದಂತೂ ಖಂಡಿತ. ಯಾಕೆ ಅಂತ ಅಂದರೆ, ಮುಖ್ಯವಾಗಿ ರೈತ ಮಿತ್ರರಲ್ಲಿ ನೀವು ಕೆಲವು ಮ್ಯಾಕ್ಸಿಮಮ್ ಎಲ್ಲರಿಗೂ ಸಹ ಹಾಲು ಉತ್ಪಾದನೆ ಅಂತ ಬಂದರೆ ಮಿನರಲ್ಸ್ ಯಾವ್ದು ಬೇಕು, ವಿಟಮಿನ್ಸ್ ಯಾವ್ದು ಬೇಕು ಅಂತ ಏನಾದರೂ ಕೇಳಿದ್ರೆ ಮುಖ್ಯವಾಗಿ ಎಲ್ಲರೂ ಹೇಳೋದು ಕ್ಯಾಲ್ಸಿಯಂ ಬೇಕು. ಹಾಲು ಉತ್ಪಾದನೆಗೆ ಬೇಕಾಗಿರುವಂತಹ ಮುಖ್ಯ ಅಂಶ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಇದ್ದರೆ ಹಾಲು ಉತ್ಪಾದನೆ ಆಗುತ್ತೆ ಅನ್ನೋದು ನಮ್ಮ ಡೈರಿ ಫಾರ್ಮಲ್ಲಿ ಮುಖ್ಯವಾಗಿ ನಡೀತಕ್ಕಂಥದ್ದು. ಬಟ್ ಇಲ್ಲಿ ಕೇವಲ ಕ್ಯಾಲ್ಸಿಯಂ ಒಂದೇ ಅಲ್ಲ, ಅದರ ಜೊತೆಯಾಗಿ ಫಾಸ್ಫರಸ್ ಅನ್ನೋದು ಬೇಕೇ ಬೇಕು. ನೀವು ಖಂಡಿತ ಅರ್ಥ ಮಾಡ್ಕೋಬೇಕು ಈ ಒಂದು ವಿಡಿಯೋನ. ಇದು ವೈಜ್ಞಾನಿಕವಾಗಿರುವಂತಹ ಒಂದು ಪದ್ಧತಿಯಲ್ಲಿ ನಡೀತಕ್ಕಂತಹ ಪ್ರೋಸೆಸ್ ಇದು. ಇಲ್ಲಿ ಫಾಸ್ಫರಸ್ ಮತ್ತು ಕ್ಯಾಲ್ಸಿಯಂ ಇವೆರಡೂ ಸಹ ಕರೆಕ್ಟಾಗಿ ಇದ್ರೇನೆ ಹಾಲು ಉತ್ಪಾದನೆ ಆಗುತ್ತೆ. ಇಲ್ಲಿ ನಮ್ಮ ರೈತ ಮಿತ್ರರು ಮ್ಯಾಕ್ಸಿಮಮ್ ಎಲ್ಲ ಕ್ಯಾಲ್ಸಿಯಮ್ಮೇ ಇಟ್ಕೊಂಡು ಹೋಗ್ತಾರೆ ಹೊರತು ಫಾಸ್ಫರಸ್ ಅನ್ನು ಕಡೆಗಣಿಸ್ತಾರೆ. ಫಾಸ್ಫರಸ್ ಅಂದ್ರೆ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಅದೇನು ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾವು ಕೊಡುವಂತಹ ಮೇವಿನ ಪ್ರಮಾಣ ಏನು 40 kg ಟೋಟಲ್ ಓವರ್ ಆಲ್ ಪರ್ ಡೇ ಕೊಡ್ತಾ ಇದ್ದೀವಿ. ಹಸಿ ಮೇವು 30, 10 kg ಒಣಮೇವು ಏನಿದೆ, ಈ ಟೋಟಲ್ ಮೇವಲ್ಲಿ 2 ಭಾಗ ಕ್ಯಾಲ್ಸಿಯಂನಷ್ಟು ಇರಬೇಕು, 1 ಭಾಗ ಫಾಸ್ಫರಸ್ ಇರಬೇಕು. ಟೋಟಲ್ ಈ 40 kgಯಲ್ಲಿ 2 ಭಾಗದಷ್ಟು ಕ್ಯಾಲ್ಸಿಯಂ ಇರಬೇಕು, 1 ಭಾಗದಷ್ಟು ಫಾಸ್ಫರಸ್ ಇರಬೇಕು. ಹೀಗಿದ್ದಾಗ ನಿಮ್ಮ ಹಾಲಿನ ಇಳುವರಿ ಏನು ನಡೆಯುತ್ತೆ ಅದರಲ್ಲಿ ಟಾಪ್ ಆಗಿ ಹಾಲು ಉತ್ಪಾದನೆ ಆಗುತ್ತೆ. ಒಂದು ವೇಳೆ ಇದರಲ್ಲಿ ಒಂದು ಕಡಿಮೆ ಆಯಿತು ಅಂತ ಅಂದರೂ ಖಂಡಿತ ಹಾಲಿನ ಇಳುವರಿ ಟಪ್ ಅಂತ ಬಿದ್ದೋಗ್ಬಿಡುತ್ತೆ. ಹೇಗೆ ಅಂತ ಅಂದರೆ, ಸೊ ಈಗ ಮುಖ್ಯವಾಗಿ ಕಾಯಿ ಜಾತಿ ಮೇವುಗಳಲ್ಲಿ ಫಾಸ್ಫರಸ್ ಅನ್ನೋದು ಕಡಿಮೆ ಇರುತ್ತೆ, ತೀರಾ ಕಡಿಮೆ ಇರುತ್ತೆ. ಇದರ ಪ್ರಮಾಣವನ್ನು ನೀವು ಹೆಚ್ಚಿಸ್ತಾ ಹೋದರೆ, 10 kg ಜಾಸ್ತಿ ಮಾಡ್ತಾ ಹೋದರೆ, ಇಲ್ಲಿ ಕ್ಯಾಲ್ಸಿಯಂ ಫಾಸ್ಫರಸ್ ಎರಡು ಜೊತೆಯಾಗಿದ್ದರೇನೆ ಹಾಲು ಉತ್ಪಾದನೆ ಮುಖ್ಯವಾಗಿ ಕೆಲಸ ನಡೆಯುತ್ತೆ ಆ ಒಂದು ರಾಸುಗಳ ದೇಹದಲ್ಲಿ. ಇವೆರಡರಲ್ಲಿ ಒಂದು ಕಡಿಮೆ ಆಯಿತು ಅಂದ್ರೂ ಖಂಡಿತ ಹಾಲು ಉತ್ಪಾದನೆ ದವಕ್ಕಂತ ಬಿದ್ದೋಗ್ಬಿಡುತ್ತೆ. ಕಾಯಿ ಜಾತಿ ಮೇವುಗಳಲ್ಲಿ ಎಡ್ಸ್ಲೂಸನ್ ಆಗ್ಬೋದು, ಸುಬಾಬುಲ್ ಆಗ್ಬೋದು, ಅಗಸೆ ಆಗ್ಬೋದು, ಈ ರೀತಿ ಮರಜಾತಿ ಮೇವುಗಳಲ್ಲಿ ಫಾಸ್ಫರಸ್ ಅನ್ನೋದು ತೀರಾ ಕಡಿಮೆ ಇರುತ್ತೆ. ನೀವು ಇದನ್ನು ಹೆಚ್ಚು ಮಾಡ್ತಾ ಹೋದರೆ ಕ್ಯಾಲ್ಸಿಯಂ ಇರುತ್ತೆ. ಅಲ್ಲಿ ನೀವು ಕೊಡುವಂತಹ ವಿಟಮಿನ್ಸು ಅದು ಇದರಲ್ಲಿ ನೀವು ಅಡಿಷ್ನಲ್ ಆಗಿ ಕ್ಯಾಲ್ಸಿಯಂ ಕೊಡ್ತಾರೆ, ಕ್ಯಾಲ್ಸಿಯಂ ಇರುತ್ತೆ. ಬಟ್ ಇಲ್ಲಿ ಫಾಸ್ಫರಸ್ ಇರೋಲ್ಲ.
ಫಾಸ್ಫರಸ್ ಇಲ್ಲ ಅಂತ ಅಂದರೆ ಕ್ಯಾಲ್ಸಿಯಂ ಸಹ ಕೆಲಸ ಮಾಡಲ್ಲ, ಆಟೋಮೆಟಿಕ್ ಅದು ಸಗಣಿ ಮುಖಾಂತರ ಹೊರಕ್ಕೆ ಹೋಗುತ್ತೆ, ಅಲ್ಲಿ ಏನು ಯೂಸ್ ಆಗಲ್ಲ, ಅದು ಉಪಯೋಗಕ್ಕೆ ಬರಲ್ಲ. ನೀವು 100, 200, 300, 400 ರೂಪಾಯಿ ಲೀಟ್ರ್ ಒಂದು ವಿಟಮಿನ್ಸ್ ಸಿರಪ್ಗಳನ್ನು ಕ್ಯಾಲ್ಸಿಯಮನ್ನು ತಂದು ಹಾಕಿದ್ರು ಅದು ವೇಸ್ಟ್ ಆಫ್ ವೇಸ್ಟು. ಫಾಸ್ಫರಸ್ ಇರಲೇಬೇಕು. ಫಾಸ್ಫರಸ್ ಇಲ್ಲ ಅಂತ ಅಂದರೆ ಖಂಡಿತ ಅದಕ್ಕೋಸ್ಕರ ಈ ಒಂದು ಕಾಯಿ ಜಾತಿ ಮೇವನ್ನು 10 kgಗಿಂತ ಹೆಚ್ಚು ಕೊಡೋದು ಬೇಡ. ಕೊಟ್ಟು ಅಂತಂದರೆ ನಿಮ್ಮ ಹಾಲು ಗೋವಿಂದನೇ, ಅದು ಕಡಿಮೆ ಅದೇ ಆಗುತ್ತೆ. ಸೊ ಅದಕ್ಕೆ 10 kgಗಿಂತ ಜಾಸ್ತಿ ಈ ಒಂದು ಕಾಯಿ ಜಾತಿ ಮೇವನ್ನು ಕೊಡೋದು ಬೇಡ. ಓಕೆ, ಈಗ ನಾವು ಕೊಟ್ಟಿದ್ದೀವಿ, ಅದನ್ನು ನಾವು ರಿಕವರಿ ಮಾಡ್ಕೊಳ್ಳೋದು ಹೇಗೆ, ಯಾವ ರೀತಿ ಇದನ್ನು ಈ ಸಮಸ್ಯೆನ ಬಗೆಹರಿಸ್ಕೋಬೇಕು ಅಂತಂದರೆ ಫಾಸ್ಫರಸನ್ನು ಹೆಚ್ಚು ಮಾಡುವಂತಹ ನಾವೊಂದು ಕೆಲವೊಂದು ಮೇವನ್ನು ರಾಸುಗಳಿಗೆ ಕೊಡಬೇಕು. ಸೊ ಹಾಗಾದರೆ ಫಾಸ್ಫರಸ್ ಯಾವುದರಲ್ಲಿ ಹೆಚ್ಚಾಗಿರುತ್ತೆ ಅಂದರೆ ಅಕ್ಕಿ ತೌಡು. ಸೊ ತೌಡು ನೋಡಿದ್ದೀರಾ ನೀವು, ಅದರಲ್ಲಿ ಫಾಸ್ಫರಸ್ಸು ನಿಮಗೆ ಶ್ರೀಮಂತವಾಗಿರುತ್ತೆ. ಸೊ ನೀವು ಅದನ್ನು ಕೊಡ್ಬೋದು. ಗೋಧಿ ತೌಡನ್ನು ಕೊಡ್ಬೋದು. 1 kg ಅಷ್ಟು ನೀವೇನು 10 kg ಕೊಟ್ಟಿರ್ತೀರಾ ಈ ಒಂದು ಕಾಯಿ ಜಾತಿ ಮೇಲೆ, ಅದರಲ್ಲಿ ಫಾಸ್ಫರಸ್ ಕಡಿಮೆ ಇರುತ್ತೆ, ಬೇರೆ ಎಲ್ಲನೂ ಸಹ ಹೆಚ್ಚಾಗಿರುತ್ತೆ. ಸೊ ಇದನ್ನು ನೀವು ಮ್ಯಾನೇಜ್ ಮಾಡಬೇಕು. ಇಲ್ಲಿ ಫಾಸ್ಫರಸನ್ನು ಹೆಚ್ಚು ಮಾಡಬೇಕು, ಕ್ಯಾಲ್ಸಿಯಮನ್ನು ಹೆಚ್ಚು ಮಾಡಬೇಕು ಅಂದರೆ ಗೋಧಿ ಅಥವಾ ಅಕ್ಕಿ ತೌಡನ್ನು 1 kg ಕೊಟ್ಟರು ಮೇಂಟೈನ್ ಆಗುತ್ತೆ. ಇಲ್ಲಿ ದಾಣಿ ಮಿಶ್ರಣದ ಅವಶ್ಯಕತೆ ಇಲ್ಲ. ಒಂದು 5 ರಿಂದ 6 ಲೀಟರ್ ಹಾಲು ಕೊಡುವಂಥ ರಾಸುಗಳಿಗೆ ದಾಣಿ ಮಿಶ್ರಣ ಅವಶ್ಯಕತೆ ಅಂತೂ ಬೇಕೇ ಬೇಕಿಲ್ಲ. ಅದರ ಮೇಲೆ ಒಂದು 10 ಲೀಟರ್ ತನಕ ಅಥವಾ ಅದರ ಮೇಲೆ ಕೊಡ್ತಕ್ಕಂಥವ್ರಿಗೆ ನೀವು ದಾಣಿ ಮಿಶ್ರಣವನ್ನು ಕೊಟ್ಕೋಬೋದು. ಮುಖ್ಯವಾಗಿ ನೀವು ಗಮನಿಸಬೇಕು, ಫಾಸ್ಫರಸ್ ಮತ್ತು ಕ್ಯಾಲ್ಸಿಯಂ ಎರಡೂ ಸಹ ಕರೆಕ್ಟಾಗಿ ಇದ್ರೇ. ಎತ್ತಿನ ಗಾಡಿಗೆ 2 ಎತ್ತು ಇರ್ತಾವಲ್ವ, ಸೊ ಅದರಲ್ಲಿ 1 ಎತ್ತಿಲ್ಲ ಅಂತ ಅಂದರು, ಅದಕ್ಕೆ ಆಗ್ತಿಲ್ಲ ಅಂದರೂ ಗಾಡಿ ಅಲ್ಲೇ ನಿಂತೋಗುತ್ತೆ, ಮುಂದಕ್ಕಂತೂ ಹೋಗೋದಿಲ್ಲ. ಆ್ಯಸ್ ಇಟ್ ಈಸ್ ಇಲ್ಲಿ ಫಾಸ್ಫರಸ್ ಕ್ಯಾಲ್ಸಿಯಂ ಕಂಪಲ್ಸರಿ 2 ಮಿನರಲ್ಸ್ ಇದ್ರೇ ಆ ಒಂದು ಹಾಲು ಉತ್ಪಾದನೆ ಪ್ರೋಸೆಸ್ಸು ಕರೆಕ್ಟಾಗಿ ನಡೆಯುತ್ತೆ, ಫಾಸ್ಟಾಗಿ ನಡೆಯುತ್ತೆ. ಫಾಸ್ಫರಸ್ ಡೌನ್ ಆದರೂ ಆಗಲ್ಲ, ಕ್ಯಾಲ್ಸಿಯಂ ಡೌನ್ ಆದರೂ ಆಗಲ್ಲ. ಸೊ ಮುಖ್ಯವಾಗಿ ಇದನ್ನು ಗಮನದಲ್ಲಿಟ್ಕೋಬೇಕು. ಸೊ ಹಾಗಾದರೆ ಕಾಯಿ ಜಾತಿ ಮೇವನ್ನು ಯಾರು ಹೆಚ್ಚಾಗಿ ಕೊಡ್ತಾ ಇದ್ದಾರೆ ಅವರು ಖಂಡಿತ 1 kgಯಷ್ಟು ಗೋಧಿ ತೌಡು ಅಥವಾ ಅಕ್ಕಿ ತೌಡನ್ನು ಕೊಟ್ಟರೆ ಫಾಸ್ಫರಸ್ ಹೆಚ್ಚಾಗುತ್ತೆ. ಫಾಸ್ಫರಸ್ ಮತ್ತು ಕ್ಯಾಲ್ಸಿಯಂ ಎರಡು ಜೊತೆಯಾಗಿ ಹಾಲು ಉತ್ಪಾದನೆ ಅನ್ನೋದು ತುಂಬಾ ಹೆಚ್ಚಾಗುತ್ತೆ. ಸೊ ಅದು ನೀವು ಮುಖ್ಯವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಈ ಮಾಹಿತಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದೆ ಖಂಡಿತ ಒಂದು 1000 ಜನ ಇದಕ್ಕೆ ಲೈಕ್ಸ್ ಮಾಡ್ತಾರೆ ಈ ವಿಡಿಯೋಗೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಸೊ ಖಂಡಿತ ಇದು ಮುಖ್ಯ ಮಾಹಿತಿ ನಿಮಗೆ. ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಅಶೋಕ್. ನಮಸ್ಕಾರ.